ನಮಸ್ಕಾರ ಸ್ನೇಹಿತರೆ. ನಾವು ಟಿಫನ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 9ಇಂದ 10 ಆಗೋಗಿತ್ತು. ಯಾಕೆಂದರೆ ತುಂಬ ರಶ್ ಇತ್ತು. ಹೋಟೆಲ್ ಆಪೋಸಿಟಲ್ಲೇ ಬಸ್ ಸ್ಟ್ಯಾಂಡ್ ಇತ್ತು. ನಮಗೆ ಬಸ್ ಬೇಗನೆ ಸಿಕ್ಬಿಡ್ತು. ಆದರೆ ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು, ಕ್ರೌಡು ತುಂಬ ಇತ್ತು. ಆ ಟ್ರಾಫಿಕ್ಕಿಂದ ನಾವು ಹೋಗೋ ಅಷ್ಟೊತ್ತಿಗೆ ನಮಗೆ ಹಾಫ್ ಆನ್ ಅವರ್ ಆಗಿಬಿಟ್ಟಿತ್ತು. ಹಾಗೆ ಬಸ್ಸಲ್ಲಿ ಹೋಗಬೇಕಾದ್ರೆ ಚೆಕ್ಕಿಂಗ್ ಪಾಯಿಂಟ್ ಇರುತ್ತೆ. ಅಲ್ಲಿ ನಾವು ಕಂಪಲ್ಸರಿ ಎಲ್ಲ ಲಗೇಜ್ಗಳನ್ನೆಲ್ಲ ಚೆಕ್ ಮಾಡಿಕೊಂಡೇ ತಗೊಂಡು ಹೋಗಬೇಕಾಗುತ್ತೆ. ಎಲ್ಲ ಚೆಕ್-ಇನ್ ಆಗಿ ನಾವು ತಿರುಮಲ ರೀಚ್ ಆಗಬೇಕಾದ್ರೆ ಕರೆಕ್ಟಾಗಿ ಒಂದು 1.5 2 ಅವರ್ ಆದರೂ ಆಯಿತು. ನಾವು ಕರೆಕ್ಟಾಗಿ ಅಲ್ಲಿಗೆ ಹೋಗೋಷ್ಟೊತ್ತಿಗೆ 12 ಆಯಿತು. ತಿರುಮಲ ಬಸ್ ಸ್ಟ್ಯಾಂಡ್ ಆಪೋಸಿಟ್ ರೈಟ್ ಸೈಡಿಗೆ CRO ಆಫೀಸ್ ಇದೆ. ನಾವು ಆನ್ಲೈನಲ್ಲಿ ನಮ್ಮ ರೂಮ್ ಬುಕ್ ಮಾಡೋಕ್ಕಾಗಲಿಲ್ಲ, ನಮಗೆ ರೂಮ್ ಬುಕ್ ಸಿಗಲಿಲ್ಲ. ಸೊ ಹಾಗಾಗಿ ನಾವು CRO ಆಫೀಸಿಗೆ ಬಂದುಬಿಟ್ಟು ಅಲ್ಲೇ ಡೌನಲ್ಲಿ ನಾವು ಸ್ವಲ್ಪ ಹೊತ್ತು ಕ್ಯೂ ನಿಲ್ಲಬೇಕಾಗುತ್ತೆ. ನಿಂತ್ಬಿಟ್ಟು ನಮಗೆ ಒಂದು ಟೋಕನ್ ಕೊಡ್ತಾರೆ, ಫ್ರೀ ಟೋಕನ್ನು. ಆ ಟೋಕನಲ್ಲಿರೋ ನಂಬರನ್ನು ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಆ ವೆಯ್ಟ್ ಅಲ್ಲಿ ದೊಡ್ಡ ಸ್ಕ್ರೀನ್ ಕಾಣಿಸುತ್ತಲ್ಲ, ಆ ಸ್ಕ್ರೀನಲ್ಲಿ ನಮಗೆ ನಮ್ಮ ನಂಬರ್ ಬರೋ ತನಕ ವೆಯ್ಟ್ ಮಾಡಬೇಕು. ಇಲ್ಲೆಲ್ಲ ಸುತ್ತಮುತ್ತ ಇರೋರೆಲ್ಲ ಹಾಗೇ ವೆಯ್ಟ್ ಮಾಡ್ತಾ ಇರೋದು. ಅವರಿಗೆ ಆನ್ಲೈನಲ್ಲಿ ರೂಮ್ ಬುಕ್ ಆಗಲಿಲ್ಲಲ್ಲ, ಹಾಗಾಗಿ ಎಲ್ಲರೂ ಹೀಗೆ ಆನ್ಲೈನಲ್ಲಿ ರೂಮ್ ಬುಕ್ ಆಗದಲ್ಲೇ ಇರುವಂಥವ್ರು ಇಲ್ಲಿ ಟೋಕನ್ ತೊಗೊಂಡು ಆ ನಂಬರಿಗೋಸ್ಕರ ವೆಯ್ಟ್ ಮಾಡಬೇಕು. ನಾವು ಹಾಗೆ ಇಲ್ಲಿ ನಂಬರಿಗೆ ವೆಯ್ಟ್ ಮಾಡ್ತಾ ಇದ್ವು. ನಮ್ಮ ಬೇಬಿನ ಅದು ಬಂದೆಲ್ಲ ಎತ್ಕೊಳ್ಳೋದು, ಮುದ್ದು ಮಾಡಿಸೋದು, ಮಾತಾಡ್ಸೋದು ಎಲ್ಲ ಮಾಡ್ತಾಯಿದ್ರು. ಆದರೆ ಇವಳು ಯಾರೊಟ್ಟಿಗೂ ಹೋಗ್ತಾ ಇರಲಿಲ್ಲ. ಹಾಗೆ ಅಲ್ಲಿರೋ ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಆಟಾಡೋಳು, ನೋಡೋಳು. ಆದರೆ ಯಾರು ಎತ್ಕೊಳ್ಳೋದು ಅಂದರೆ ಸಾಕು, ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ, ಹೋಗ್ತಾ ಇರಲಿಲ್ಲ. ಅಂತೂ ನಮಗೆ ನಮ್ಮ ನಂಬರಲ್ಲಿ ಬಂತು ಸ್ಕ್ರೀನ್ ಮೇಲೆ. ಆಮೇಲೆ ನಾವೆಲ್ಲ ಚೂರು ಟೈಮ್ ವೇಸ್ಟ್ ಮಾಡಲಿಲ್ಲ. ಎಲ್ಲ ರೂಮ್ಗೆ ಹೋಗಿ ಚೆಕ್-ಇನ್ ಆಗಿ, ಮುಡಿ ತೆಗ್ಸೋಕ್ಕೂ ಮುಂಚೆ ನಾವಲ್ಲಿ ಊಟ ಕೊಡ್ತಾರೆ. ಊಟ ಅಂದರೆ ಒಂದು ಖಾರ ಪೊಂಗಲ್ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಸುತ್ತಮುತ್ತ ನೀವು ನೋಡಿದ್ರೆ ಅನಿಸುತ್ತೆ, ಕೂತ್ಕೊಂಡೆಲ್ಲ ಅಲ್ಲೇ ಊಟ ಮಾಡ್ತಾ ಇದ್ದಾರೆ. ನಾವೂ ಊಟ ಮಾಡಿಕೊಂಡ್ವು. ನಮಗೆ ರೂಮ್ ತುಂಬ ದೂರ ಇರಲಿಲ್ಲ, ತುಂಬ ಹತ್ತಿರದಲ್ಲೇ ಇತ್ತು. ನಮಗೆ ಒಂದು 10 ಮೀಟರು 15 ಮೀಟರ್ ಅಷ್ಟೇ ಇತ್ತು ಮುಡಿ ತೆಗ್ಸೋದಕ್ಕೆ. ಹಾಗಾಗಿ ತುಂಬ ಈಸಿ ಆಯಿತು ನಮಗೆ. ಅಲ್ಲೇ CRO ಆಫೀಸಿಂದ ಸ್ವಲ್ಪ ಅಲ್ಲಿ ರೈಟ್ ಸೈಡಿಗೆ ಮುಡಿ ತೆಗ್ಸೋದಿರುತ್ತೆ. ನೈಟ್ ಆಗಿರೋದ್ರಿಂದ ನಮಗೆ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ರಶ್ ಇರುತ್ತೇನೋ ಅಂತ ಬಂದ್ವು ನಾವು, ಆದರೆ ಇಲ್ಲಿ ಕ್ರೌಡ್ ಕಡಿಮೆ ಇತ್ತು. ಬೇಗನೆ ಆಗೋಗ್ಬಿಡ್ತು ಬೇಬಿಗೆ. ನೀವು ಆ ಕಡೆ ಈ ಕಡೆ ನೋಡ್ಬೋದು ನೈಟ್ ವೈಬ್ಸ್ ಯಾವ ಥರ ಇದೆ ಅಂತ. ತಿರುಮಲದಲ್ಲಿ ಶ್ರೀನಿವಾಸನಿಗೆ ಮುಡಿ ಯಾಕೆ ಕೊಡ್ತಾರೆ ಅನ್ನೋ ಪ್ರಶ್ನೆ ಕೆಲವರಿಗೆ ಬಂದಿರುತ್ತೆ. ಕೆಲವರಿಗೆ ಅದಕ್ಕೆ ಆನ್ಸರ್ ಕೂಡ ಗೊತ್ತಿರುತ್ತೆ. ಯಾಕೆ ಅಂದರೆ ಪುರಾಣದ ಪ್ರಕಾರ ಶ್ರೀನಿವಾಸನಿಗೆ ಒಂದು ಭಾಗದಲ್ಲಿ ಕೂದಲಿರಲಿಲ್ಲ. ಆಗ ನೀಲಾದೇವಿ ಅನ್ನೋ ಒಬ್ಬಳು ಭಕ್ತೆ ತನ್ನ ಕೂದಲಿನ ಒಂದು ಭಾಗವನ್ನು ಶ್ರೀನಿವಾಸನಿಗೆ ಸಮರ್ಪಿಸ್ತಾಳೆ. ಇದರಿಂದ ಶ್ರೀನಿವಾಸನಿಗೆ ತುಂಬ ಸಂತುಷ್ಟ ಆಗುತ್ತೆ. ಅವನು ಒಂದು ವರ ಕೊಡ್ತಾನೆ, ಏನಂದರೆ ತನ್ನ ಭಕ್ತರು ಬಂದವರು ನನಗೆ ಸಮರ್ಪಿಸುವಂತಹ ಕೂದಲಿನ ಫಲ ನಿನಗೆ ದೊರೆಯಲಿ ಅನ್ನೋ ಒಂದು ವರವನ್ನು ಕೊಡ್ತಾನೆ. ಇದರಿಂದ ಅಂದಿನಿಂದ ತಿರುಮಲದಲ್ಲಿ ಇಂದಿನವರೆಗೂ ಈ ಸಂಪ್ರದಾಯ ನಡೀತಾ ಇದೆ. ಮುಡಿ ಕೊಡುವುದು ಶ್ರೀನಿವಾಸನಿಗೆ ಕಡ್ಡಾಯವೇನಲ್ಲ, ಭಕ್ತಿ ಮತ್ತು ಮನಸ್ಸಿನ ಶ್ರದ್ಧೆ ಅಷ್ಟೇ. ಹಾಗೆ ಮುಡಿ ಕೊಡದಿದ್ದರೂ ಕೂಡ ಶ್ರೀನಿವಾಸನ ದರ್ಶನ ಹಾಗೆ ಶ್ರೀನಿವಾಸನ ಆಶೀರ್ವಾದವನ್ನು ಪಡೆಯಬಹುದು. ಮುಡಿ ತೆಗೆಸ್ಬೇಕು ಅಂದರೆ ಹಾಗೆ ಹೋಗಿ ಮುಡಿ ತೆಗ್ಸೋಕ್ಕಾಗೋದಿಲ್ಲ. ಅಲ್ಲಿ ಟೋಕನ್ ಕೊಡ್ತಾರೆ, ಫ್ರೀ ಟೋಕನ್ಸ್ ಇರುತ್ತೆ. ಆ ಟೋಕನಲ್ಲಿ ನಮಗೆ ಯಾವ ಹಾಲು ಮತ್ತು ಯಾರು ತೆಗ್ಸೋದು ಅನ್ನೋದು ನಂಬರ್ ಇರುತ್ತೆ. ಅದ್ರ ಪ್ರಕಾರ ನಾವು ಹಾಲಲ್ಲಿ ಹೋಗಿ ಆ ನಂಬರ್ನ ಹುಡುಕಿ ಅಲ್ಲಿ ನಾವು ಮುಡಿಯನ್ನು ಆರಾಮಾಗಿ ತೆಗೆಸ್ಬೋದು. ಅನೇಕ ಕುಟುಂಬಗಳು ಮಗುವಿನ ಮೊದಲ ಕೂದಲನ್ನು ಶ್ರೀನಿವಾಸನಿಗೆ ಸಮರ್ಪಿಸ್ತಾರೆ. ಯಾಕೆ ಅಂದರೆ ಶ್ರೀನಿವಾಸನ ಆಶೀರ್ವಾದ ಹಾಗೆ ಉತ್ತಮ ಆರೋಗ್ಯ ಮತ್ತು ಸುಖಕರ ಜೀವನ ಸಿಗಲಿ ಎಂಬ ಪ್ರಾರ್ಥನೆಯ ಸಂಕೇತ ಆಗಿರುತ್ತೆ. ಕೂದಲು ತೆಗಿಬೇಕಾದ್ರೆ ನನ್ನ ಮಗಳು ಅಳ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಏನು ಮಾಡೋದು, ತೆಗಿಲೇಬೇಕಲ್ವಾ. ಅವರು ತುಂಬ ಚೆನ್ನಾಗಿ ಸಂಪ್ರದಾಯ ಪ್ರಕಾರನೇ ಮಾಡಿದ್ರು. ಹೀಗೆ ಹೋಗಿ ಚಿನ್ನದ ರಿಂಗನ್ನು ಕೇಳಿಬಿಟ್ಟು ಅದನ್ನು ಇಟ್ಕೊಂಡು ಮಾವ ಏನು ಮಾಡಬೇಕು, ಅದನ್ನು ಕತ್ತರಿಯಲ್ಲಿ ಕಟ್ ಮಾಡಬೇಕು. ಹೀಗೆ 3 ಸತಿ ಅವರು ಅದನ್ನು ಕಟ್ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು ಅವರು.
ಸಂಪ್ರದಾಯದ ಪ್ರಕಾರನೇ. ಆದರೆ ಮತ್ತೆ ನೆಕ್ಸ್ಟ್ ವೀಡಿಯೋನ ಅವರು ಮಾಡಬೇಡಿ ಅಂತ ಹೇಳಿದ್ರು. ನೋಡಿ 3 ಜುಟ್ಟನ್ನು ತೆಗೆದ್ಬಿಟ್ಟು ನಮ್ಮ ಕೈಗೆ ಕೊಡ್ತಾರೆ. ಇದನ್ನು ತೊಗೊಂಡೋಗಿ ಒಂದು ದೊಡ್ಡ ಹುಂಡಿ ಇರುತ್ತೆ, ಅದರೊಳಗೆ ದೇವರನ್ನು ನೆನೆಸ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ, ಮಗುವಿನ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ನೆನೆಸ್ಕೊಂಡು ಹೀಗೆ ಹುಂಡಿಗೆ ಹಾಕಿದೆ ನಾನು. ಮತ್ತು ಮುಂದೆ ನನಗೆ ವೀಡಿಯೋ ಮಾಡೋದಕ್ಕೆ ಅವ್ರು ಬಿಡಲಿಲ್ಲ. ಆದರೆ ನೋಡಿ ಸ್ವಲ್ಪ ಮಾಡಿದ್ದೀನಿ. ಅವಳು ಫೇವ್ರೆಟ್ ಸಾಂಗ್ನ ಆನ್ ಮಾಡಿ ಇಟ್ಟರು. ಆದರೂ ಅದನ್ನೇನು ಲೆಕ್ಕಕ್ಕೆ ತಗೊಳ್ಲಿಲ್ಲ ಅವಳು. ತುಂಬ ಅಂದರೆ ತುಂಬ ಹತ್ಲವಳು. ಅಲ್ಲಿಗೆ ನಮ್ಮ ಬೇಬಿ ಮುಡಿ ಶಾಸ್ತ್ರ ಮುಗಿಯುತ್ತೆ. ಬೇಬಿ ಜೊತೆಗೆ ಬೇಬಿ ಅಪ್ಪ, ತಾತ, ಮಾವ ಎಲ್ಲ ಕೊಟ್ಟರು ಮುಡಿನ. ಈಗ ರೂಮಿಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಈಗ ಬೇಬಿಗೆ ನೋಡಿ ಕಟ್ಟೋದಕ್ಕೆ ಶುರು ಮಾಡಿದ್ರು ಎಲ್ಲರೂ. ಮತ್ತೆ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಮಲಗಬೇಕಲ್ಲ ಅವಳು ಒಟ್ಟೀಗ. ಅವಳು ಆರಾಮಾಗಿದ್ದರೆ ನಾವೆಲ್ಲ ಆರಾಮಾಗಿದ್ದಂಗೆ. ಹಾಗಾಗಿ ನೋಡಿ ಎಲ್ಲರೂ ಸೇರಿ ಮತ್ತೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫೈನಲಿ ರೆಡಿ ಮಾಡಿದ್ರು, ಆದರೂ ಕೂಡ ಅವಳು ಅದರಲ್ಲಿ ನಿದ್ದೆ ಮಾಡಲಿಲ್ಲ. ನೋಡಿ, ಇದು ನಾವು ಉಳ್ಕೊಂಡಿದ್ದ ರೂಮು ತುಂಬ ಕ್ಲೀನಾಗಿತ್ತು. ಎಲ್ಲೂ ಕೂಡ ಗಲೀಜಾಗಿರಲಿಲ್ಲ. ವಾಶ್ರೂಮ್ ಆಗಿರ್ಬೋದು, ರೂಮು, ಹೊರಗಡೆ ಕಾರಿಡಾರ್ ಆಗಿರ್ಬೋದು, ಎಲ್ಲ ಚೆನ್ನಾಗಿತ್ತು, ಕ್ಲೀನಾಗಿತ್ತು. ನೀರು ಕೂಡ ಬರುತ್ತೆ ಚೆನ್ನಾಗೆ. ಹಾಗೆ ನಮಗೆ ಬೆಳಗ್ಗೆ ಸ್ನಾನ ಮಾಡೋದಕ್ಕೆ ಬಿಸಿನೀರು ಇತ್ತು ನಮಗೆ. ಚೆನ್ನಾಗಿತ್ತು ರೂಮು. ನಾವು ಅಲ್ಲಿ 3 days ಇದ್ವು. 1 day ನಮಗೆ 200 rupeesನ ಚಾರ್ಜ್ ಮಾಡಿದ್ರು. ನೋಡಿ, ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ಮರಗಳೆಲ್ಲ ಇತ್ತು. ನಮ್ಮ ಬೇಬಿ ಅಂತೂ ಹೊರಗಡೆ ಎಲ್ಲ ಬರುವಂಥ ಬರ್ಡ್ಸ್ನೆಲ್ಲ ನೋಡಿ ಏನು ಎಂಜಾಯ್ ಮಾಡ್ತಾಯಿದ್ಲು. ರೂಮಲ್ಲಿ 2 ಕಾಟ್ ಕೊಟ್ಟಿರ್ತಾರೆ, 2 ಬ್ಲ್ಯಾಂಕೆಟು, 2 ಪಿಲ್ಲೋ ಇರುತ್ತೆ, ಹಾಗೆ ಒಂದು ಚೇರು, ಒಂದು ಟಿಪಾಯಿ ಇರುತ್ತೆ. ಸಾಕು, ಒಂದು ಫ್ಯಾಮಿಲಿ ಆರಾಮಾಗೆ ಇದ್ದು ಹೋಗ್ಬೋದು. ತುಂಬ ಕ್ಲೀನಾಗಿತ್ತು ಕೂಡ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.